ಮುಂದಿನ ಅವಾರ್ಡ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಿತ್ತಾರ ತನ್ನ ನೆಚ್ಚಿನ ಓದುಗರ ಆಯ್ಕೆಯ ಮೇರೆಗೆ ಚಿತ್ತಾರ ರೀಡರ್ಸ್ ಚಾಯ್ಸ್ ಅವಾರ್ಡ್ ಅನ್ನು ನೀಡಿ ಗೌರವಿಸ್ತಾ ಇದೆ. ಈ ಒಂದು ಅವಾರ್ಡ್ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡದ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಗೂ KSDN ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಪ್ರಶಾಂತ್. ಚಿತ್ತಾರ ರೀಡರ್ಸ್ ಚಾಯ್ಸ್ ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಟಿ ಇದೆ, ನೋಡ್ಕೊಂಬೋಣ. ವಿಟಿ ಪ್ಲೀಸ್. ಚಿತ್ತಾರ ರೀಡರ್ಸ್ ಚಾಯ್ಸ್ ಸಿಕ್ಸರ್ ಸಿನಿಮಾ ಮೂಲಕ ಮೊದಲ ಸಿನಿಮಾದಲ್ಲೇ ಚಂದನವನಕ್ಕೆ ಡೈನಮಿಕ್ ಎಂಟ್ರಿ ಕೊಟ್ಟ ಸ್ಫುರದ್ರೂಪಿ ನಟ ಪ್ರಜ್ವಲ್ ದೇವರಾಜ್. ಡೈನಮಿಕ್ ಸ್ಟಾರ್ ದೇವರಾಜ್ ಮತ್ತು ನಟಿ ಚಂದ್ರಲೇಖಾ ಅವರ ಪುತ್ರ ಎಂಬ ಐಡೆಂಟಿಟಿ ಬೆನ್ನ ಹಿಂದಿದ್ರೂ ನಂತರದ ದಿನಗಳಲ್ಲಿ ಸ್ವಪ್ರಯತ್ನದಿಂದ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಂಡ ಕಲಾವಿದ ಪ್ರಜ್ವಲ್. ಗೆಳೆಯ, ಗುಲಾಮ, ಮೆರವಣಿಗೆ, ಗಂಗೆಬಾರೆ ತುಂಗೆಬಾರೆ, ಜೀವ, ಮುರಳಿ ಮೀಟ್ಸ್ ಮೀರಾ, ಭದ್ರ, ಸಾಗರ್, ನೀನಾದೆನಾ, ಚೌಕ, ಲೈಫ್ ಜೊತೆ ಒಂದು ಸೆಲ್ಫಿ, ಜೆಂಟಲ್ಮನ್, ಇನ್ಸ್ಪೆಕ್ಟರ್ ವಿಕ್ರಮ್, ವೀರಂ, ತತ್ಸಮ ತದ್ಭವ ಸೇರಿದಂತೆ ಪ್ರತಿಯೊಂದು ಚಿತ್ರದಲ್ಲೂ ತಮ್ಮ ನಟನಾ ಕೌಶಲ್ಯ ತೋರಿದ್ದಾರೆ. ಮಾಸ್, ಕ್ಲಾಸ್, ಲವ್ ಸ್ಟೋರಿ, ಇಮೋಷನಲ್ ಡ್ರಾಮಾ, ಥ್ರಿಲ್ಲರ್ ಸೇರಿದಂತೆ ಎಲ್ಲ ಬಗೆಯ ಕಥೆಗೂ ಸೈ ಎಂಬುದನ್ನು ನಿರೂಪಿಸಿದ್ದಾರೆ. ಬಹಳಷ್ಟು ಹೊಸ ನಿರ್ದೇಶಕರೊಂದಿಗೆ, ಹೊಸ ನಿರ್ಮಾಪಕರೊಂದಿಗೆ ಕೆಲಸ ಮಾಡುವ ಮೂಲಕ ಹೊಸ ಕಥೆಗೆ, ಹೊಸ ಪ್ರತಿಭೆಗಳಿಗೆ ವೇದಿಕೆ ನೀಡಿದ್ದಾರೆ. ಸದ್ಯ ಬಿಡುಗಡೆಯಾಗಬೇಕಿರುವ ಪ್ರಜ್ವಲ್ ನಟನೆಯ ಮಾಫಿಯಾ ಮತ್ತು ಕರಾವಳಿ ಚಿತ್ರ ನಿರೀಕ್ಷೆ ಹೆಚ್ಚಿಸಿದೆ. ಬಹು ಬೇಡಿಕೆಯ ನಟನಾಗಿ, ಹೊಸ ನಿರ್ದೇಶಕರ ಮೆಚ್ಚಿನ ಕಲಾವಿದನಾಗಿ ಕನ್ನಡ ಸಿನಿಮೋದ್ಯಮಕ್ಕೆ ವಿಶೇಷ ಕೊಡುಗೆ ನೀಡುತ್ತಿರುವ ಪ್ರಜ್ವಲ್ ದೇವರಾಜ್ ಅವರಿಗೆ ಚಿತ್ತಾರವು ಚಿತ್ತಾರ ರೀಡರ್ಸ್ ಚಾಯ್ಸ್ 2024 ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. The handsome Reader's Choice Award goes to the one and only handsome Prajwal Devraj. Bachra. Congratulations. Super. ನಾನು ಯಾರನ್ನ ಕೇಳು ಅಂತೆ. ರೀಡರ್ಸ್ ಚಾಯ್ಸ್ ಅವಾರ್ಡ್ ಹೋಗ್ತಾ ಇದೆ ಡೈನಮೈಕ್ ಕ್ವೀನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ. ಚಿತ್ತಾರ ಸ್ಟಾರ್ ಅವಾರ್ಡ್ 2024 ರೀಡರ್ಸ್ ಚಾಯ್ಸ್ ಅವಾರ್ಡ್. ಪ್ರಶಸ್ತಿಯನ್ನು ನೀಡಿದಂತ ಶ್ರೀಮುರಳಿ ಅವ್ರಿಗೂ ಹಾಗೂ ಪ್ರಶಾಂತ್ ಸರ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಪ್ರಜ್ವಲ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತದೆ ಈ ಒಂದು ಅವಾರ್ಡ್, ರೀಡರ್ಸ್ ಚಾಯ್ಸ್. ಸೊ ನಾವು ಯಾವಾಗಲೂ ಮೆಚ್ಚುಗೆಗೆ ಕಾಯೋದು ನಮ್ಮ ಅಭಿಮಾನಿಗಳಿಂದ, ಯಾರು ಸಿನಿಮಾ ನೋಡ್ತಾರೆ ಅವರಿಂದ. ಅದೇ ರೀತಿ ನಮ್ಮ ಚಿತ್ತಾರ ಮ್ಯಾಗಝಿನ್ನ ಓದುವಂಥ ಅಭಿಮಾನಿಗಳು ಇದನ್ನ ಕೊಟ್ಟಿದ್ದಾರೆ. ಸೊ ತುಂಬ ದೊಡ್ಡ ಧನ್ಯವಾದಗಳು. ನಮ್ಮ ಜೀವನ ಪರ್ಯಂತ ನಾವು ಕೆಲಸ ಮಾಡದೆ ಅವರಿಂದ ಪ್ರಶಂಸೆ ಸಿಗಬೇಕು ಅಂತ ಸಿಕ್ಕಿದೆ, ಖುಷಿ ಆಗ್ತಾ ಇದೆ. ಅಲ್ಲ ಅಂದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಅದು ಇದು ಇದೆಲ್ಲ ಇದ್ದಾಗ ಓದುಗರು ಅಂತ ಇದ್ದು ಆ ಓದುಗರು ಒಂದು ಓಟ್ ಹಾಕಿ ಅವ್ರು ಮೆಚ್ಕೊಂಡು ಒಂಥರ ಹೆಂಗ್ ಅನ್ಸುತ್ತೀವಲ್ಲ. ಅಂದರೆ ಅದು ಈ ಮ್ಯಾಗಝಿನಿನ ಶಕ್ತಿ ಅಂತ ಹೇಳ್ಬೋದು. ಇಡೀ ದಿವಸ ಎಲ್ಲರೂ ಈಗ ಸಣ್ಣ ಪುಟ್ಟ ಮಕ್ಕಳೇ ಫೋನು, ಐಪ್ಯಾಡು ಇಟ್ಕೊಂಡಿರ್ತಾರೆ. ಸೊ ಈ ಕಾಲದಲ್ಲೂ ನಮ್ಮ ಮ್ಯಾಗಝಿನ್ ಇನ್ನೂ ಗಟ್ಟಿಯಾಗಿ ನಿಂತಿದೆ. ಆ್ಯಂಡ್ ಅಷ್ಟು ಜನ ಓದುಗರಿದ್ದಾರೆ ಅನ್ನೋದು ಭಾಳ ಹೆಮ್ಮೆ ಕೊಡುವಂಥ ವಿಷಯ. ಆ್ಯಂಡ್ ಅವ್ರ ಕೈಯಿಂದ ಅವಾರ್ಡ್ ಸಿಕ್ಕಿರೋದು ಮತ್ತೆ ತುಂಬ ಖುಷಿ ಕೊಡುವ. ಖಂಡಿತವಾಗ್ಲೂ ನಮಗೂ ಕೂಡ ಅಷ್ಟೇ ಖುಷಿ ಆಗಿದೆ. ಈಗ ನೀವು ಹೇಗಿರು ದಂಪತಿ ಸಮೇತರಾಗಿ ಬಂದಿದ್ದೀರಿ. ನಾನು ಆ್ಯಕ್ಚುಲಿ ರಾಗಿಣಿಯವ್ರನ್ನ ಕೂಡ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ.
ಈಗೇನ್ ಪ್ರಶ್ನೆ ಕೇಳ್ತೀರಾ? ಪ್ರಶ್ನೆ ಕೇಳೋದೇನಿಲ್ಲ, ಬನ್ನಿ. ಈಗ ರಾಗಿಣಿ ಅವರೇ, ಪ್ರಜ್ವಲ್ ಅವರು ನಿಮಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾವಾಗ ಅಂತ ನೆನಪಿದ್ಯಾ? ನೀವು ಈಗ ಕಾಪಿ ಎಲ್ಲ ಹೊಡಿಯಂಗಿಲ್ಲ ಇವಾಗ. ಹಾ, ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಇವ್ರು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರು. ಬಾಲ್ಯ ವಿವಾಹ ಡೇಟ್ ನೆನಪಿದ್ಯಾ ಪ್ರಜ್ವಲ್ ಅವರೇ? ಏಪ್ರಿಲ್ 8. 6ನೇ ಕ್ಲಾಸಲ್ಲಿ ಇರೋ ಡೇಟ್ ಇನ್ನೂ ನೆನಪಿದ್ಯಾ? ಹಾ, ಖಂಡಿತವಾಗ್ಲು. ಅದಕ್ಕೆಲ್ಲ ಇವರೆಲ್ಲ ನೋಡಿ ಸಾಕ್ಷಿ. ಯಾರೆಲ್ಲ? ಪನ್ನಗ, ಮೇಘನ್ ಅವರು, ಪನ್ನಗ. ಆಗ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡಿರ್ಲಿಲ್ಲ. ನಮ್ಮ ಅಜ್ಜಿ ರಾಮನ್ ಹೆಸರನ್ನ ಪುಸ್ತಕದಲ್ಲಿ ಅವಾಗ ಬರೀತಿದ್ರು, ಏನು ಅಂದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಮ್ಯಾನಿಫೆಸ್ಟೇಷನ್ ಅವಾಗಲೇ ಮಾಡಿದ್ದೆ. 3 ಬುಕ್ 400 ಪೇಜು, ಐ ಲವ್ ರಾಗಿನಿ, ಐ ಲವ್ ರಾಗಿನಿ, ಐ ಲವ್ ರಾಗಿನಿ ಅಂತ. ಸೊ ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತು. ಆಮೇಲೆ ಅದಾದ್ಮೇಲೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬಂತಂತೆ. ಹಾ 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 ಹಾ. ಎಷ್ಟು ಬಂದಿತ್ತು ಅಂದಾಜು? ಸರಿ ಸುಮಾರು 76%. ಪರವಾಗಿಲ್ಲ. ಎಲ್ಲ ಸೇರಿ ಅದೇ ಹೇಳಿದ್ರು, ಅವ್ನು ಈ ಬುಕ್ಕಲ್ಲಿ ಇಷ್ಟೊಂದು ಬರೆಯೋ ಬದಲು ಕರೆಕ್ಟ್ ಆಗಿ ಓದೋ ಕೇಳೋ, ಮಾರ್ಕ್ಸ್ ಚೆನ್ನಾಗಿ ಬಂದ್ರೆ ಆಮೇಲೆ ನೋಡೋಣ ಅಂತ. ಒಳ್ಳೆ 6ನೇ ಕ್ಲಾಸಲ್ಲಿ 400 ಸಲಿ ರಾಗಿಣಿ ಐ ಲವ್ ಯು ಅಂತ ಬರೆಯೋದು ಏನಿಗೆ ಬರೋದು ಅಪ್ಪ? ಅದು ಬರೋಲ್ಲ. ಇವತ್ತಿಗೆ ಒಟ್ಟಿಗೆ ಇದ್ದೀರಾ, ಜೊತೆ ಇದ್ದೀರಾ, ಖುಷಿ ಆಗತ್ತೆ. ಆಮೇಲೆ ಪ್ರಪೋಸ್ ಮಾಡಿದ್ಯಾ ಅವಾಗ? ಆಕ್ಚುಲ್ ಪ್ರಪೋಸ್ ಮಾಡಿ ಅದು ನಾನು 6 ಶೂಟಿಂಗ್ ಮಾಡ್ಬೇಕಾದ್ರೆ ಅವರು 6th ಆದ್ಮೇಲೆ ಡೈರೆಕ್ಟ್ ಆಗಿ 6 ಅಲ್ಲೇ ಅಲ್ಲಿ ತನಕ ಫಾಲೋ ಮಾಡ್ತಾನೆ ಇದ್ದೆ, ಎಲ್ಲೂ ಮಿಸ್ ಹೊಡೆದಿಲ್ಲ, ಮರಿಬಾರ್ದಲ್ಲ. ಬಟ್ ಕರೆಕ್ಟ್ ಟೈಮಲ್ಲಿ ಪ್ರಪೋಸ್ ಮಾಡಿದೆ. ಅದಕ್ಕೂ ಒಂದು ವಯಸ್ಸು ಬೇಕಲ್ಲ. 6 ಟೈಮಲ್ಲಿ ಪ್ರಪೋಸ್ ಮಾಡಿ 18 ವರ್ಷ ಆಗಿ ಮೆಚೂರ್ ಆದ್ಮೇಲೆ ನಾನು. ನೀವು ಮೆಚೂರ್ ಆದ್ಮೇಲೆ ಲೀಗಲಿ ಬಹಳ ಚೆನ್ನಾಗಿದೆ. ಸಾಮಾನ್ಯವಾಗಿ ಈ ಥರ ಆಗಲ್ಲ, ಕಾನೂನಾತ್ಮಕವಾಗಿ ನೀವು ಪ್ರಪೋಸ್ ಮಾಡಿದ್ದೀರಾ, ಇಲ್ಲಿ ಬಹಳ ಸಂತೋಷ. ಬಟ್ ಆ ಡೇಟ್ ನೆನಪಿದ್ಯಾ? ಅದೇ ಏಪ್ರಿಲ್ 8. ಅದೇ ಏಪ್ರಿಲ್ 8. ಆ, ಬುಕ್ಸ್ ಬರ್ತಿರೋದು 6th ಸ್ಟ್ಯಾಂಡರ್ಡ್ ಅಲ್ಲಿ, ಬಟ್ ಆಕ್ಚುಲ್ ಪ್ರಪೋಸಲ್ ಆಗಿದ್ದು ಏಪ್ರಿಲ್ 8. ಏನ್ ಮಾಡಿದ್ರಿ? ಗಿಫ್ಟ್ ಕೊಡಿದ್ರ? ಹೂ ಹಾಕಿ ಗೆವ ಕೊಟ್ಟು ಫುಲ್ ಎಲ್ಲ ಏನೋ ರೆಡಿ ಮಾಡಿ? 2005. ಇಲ್ಲ, ಅವರು ಅಷ್ಟು ವರ್ಷ ಕಾಯಿಸಿ ನಾನು ಹೀರೋ ಆದ್ಮೇಲೆ ಒಂದ್ ಹೆಜ್ಜೆ ಹಿಂದೆ ತಗೊಂಡ್ರು. ಅಂದ್ರೆ ಈಗ ಎಲ್ರು ಇಷ್ಟು ವರ್ಷ ಅವಳು ಹೂ ಅನ್ಲಿಲ್ಲ, ಹೀರೋ ಆದ್ಮೇಲೆ ಹೂ ಅಂತಿದ್ದಾಳೆ ಅಂತ ಅಂತಾರೆ ಅಂತ. ಕಾಫಿ ಡೇಕ್ ಕರೆಸ್ದೆ, ಕೂತಿದ್ರು, ಹೋಗಿ ಅಡ್ಡ ಬಿದ್ಬಿಟ್ಟೆ. ಅಮ್ಮ ಇವಾಗಾದ್ರು ದಯವಿಟ್ಟು ಹೂ ನೀನ್ ಆಗಲ್ಲ ನನಗೆ ಕಾಯಕ್ಕೆ ಅಂತ. ನಿಜವಾನ ಮಾಡಿದ್ರು, ಅಷ್ಟೆಲ್ಲ ಮಾಡಿಲ್ಲ, ಬಟ್ ಬಂದ್ರು. ನನ್ಗೂ ಸ್ವಲ್ಪ ಅಡ್ಡ ಬಿದ್ದಿದ್ರಷ್ಟೇ. ಇಲ್ಲ, ಅವಾಗ 6 ಅಲ್ಲ, ಸೊ ಹೀರೋ ಆಗಿ ಬಂದ್ರು. ಇಲ್ಲ, ಹೀರೋ ಸ್ಟೈಲ್ ಅಲ್ಲಿ ಬಂದ್ರು ಅವಾಗ. ಸುಮ್ನೆ ಹಂಗೆ ಇವಾಗ ಬರ್ತೀಯಾ ಇಲ್ವಾ ಅಂತ. ಒಟ್ಟಲ್ಲಿ ಪ್ರಜ್ವಲ್ ಅವರೇ, ನಿಮ್ಗೆ ಒಂದು ಸೂಪರ್ ಆದ ಗೋಲ್ಡನ್ ಮೂಮೆಂಟ್ ಆಗಿ ಕೊಡ್ತೀನಿ. ಈಗ ಯಾವ ಗಂಡಂಗೂ ಸಿಗಲ್ಲ ಈ ತರ ಚಾನ್ಸ್. ಏನಪ್ಪಾ ಅಂದ್ರೆ ಎಲ್ಲರೂ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ, ಇನ್ನೊಂದೇನೋ ಹಾರ್ಟ್ ಶೇಪ್ ಬಿಲೂನ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ಆದ್ರೆ ನಿಮ್ಮ ಕೈಯಲ್ಲಿ ಇವತ್ತು ಪ್ರಶಸ್ತಿ ಇದೆ, ಅವಾರ್ಡ್ ಇದೆ. ಹೆಂಡತಿಗೆ ಅವಾರ್ಡನ್ನ ಕೊಟ್ಟು ಪ್ರಪೋಸ್ ಮಾಡ್ಬೋದು, ಏನ್ ಬೇಕಾನ ಹೇಳ್ಬೋದು. ನಿಮ್ಮ ಹೆಂಡ್ತಿನೇ ಅನ್ಕೊಳ್ಳಿ, ಅನ್ಕೊಳ್ಳೋದೇನು ಅವ್ರ ಹತ್ರ. ನಾನು ದೂರ ಇರ್ತೀನಿ, ಸ್ಟೇಜ್ ಇಸ್ ಆಲ್ ಯುವರ್ಸ್. ಸ್ವಲ್ಪ ರೊಮ್ಯಾಂಟಿಕ್, ಒಂಚೂರು ಮ್ಯೂಸಿಕ್ ಸೆಟ್ ಮಾಡ್ರು. ರೆಡಿ? ಓಕೆ, ಒಂದು ನಿಮಿಷ ಇರಿ, ಒಂಚೂರು ಮ್ಯೂಸಿಕ್ ಹಾಕಿ, ಲೈಟಾಗಿ ಹಾಕಿ. ಸೂರಿ, ಪ್ಲೇ. ಜಾಸ್ತಿ ಆಗಿಲ್ಲ, ವಾಯ್ಸ್ ಕೇಳಿಸ್ತಾ ಇದೆಯಾ? ಇಲ್ಲ ಕೇಳುತ್ತೆ. ಅಭಿಮಾನಿಗಳನ್ನ ದೇವ್ರಂತಾರೆ, ಆ ದೇವ್ರ ಪ್ರಶಸ್ತಿ ಕೊಟ್ಟಿದ್ದಾರೆ. ಆದ್ರೆ ಆ ದೇವರು ನನಗೆ ಕೊಟ್ಟಿರೋ ಪ್ರಶಸ್ತಿಗೆ ಈ ಪ್ರಶಸ್ತಿನ ಕೊಡ್ತಾ ಇದ್ದೀನಿ. ಐ ಲವ್ ಯು. ಸಾಕು ಸಾಕು. ನೋಡಿ, ನನ್ನ ಹೆಂಡ್ತಿನೂ ಈ ತರ ಕೇಳ್ತಾ ಇರ್ತಲ್ಲ, ಈ ತರ ಒಂದು ಅವಾರ್ಡ್ ಇಟ್ಕೊಂಡು ಕೊಡು ಅಂತ. ಈ ನಮ್ಮ ಕಲರ್ಸ್ ಕನ್ನಡದವ್ರು ನನಗೆ ಯಾವ ಕ್ಯಾಟಗರಿಲೂ ಹಾಕಲ್ಲ, ಯಾವ ಪ್ರಶಸ್ತಿನೂ ಕೊಡಲ್ಲ. ಯಾವುದು ತಲೆ ಕೆಡ್ಸ್ಕೊಬೇಡ ಇವಳೆ, ಒಂದಲ್ಲ ಒಂದಿನ ಯಾವುದೋ ಒಂದು ಅವಾರ್ಡ್ನ ಕದ್ಕೊಂಬತ್ತೀನಿ, ತಲೆ ಕೆಡ್ಸ್ಕೊಬೇಡ. ಓಕೆ, ಎಸ್. ಆದರೂ ನೀವಿಬ್ಬರು ನೋಡೋಕ್ಕೆ ಒಂಥರ ಖುಷಿಯಾಗಿರುತ್ತೆ. ಇದೇ ಥರ ಯಾವಾಗಲೂ ಖುಷಿಯಾಗಿರಿ, ಯಾರ ದೃಷ್ಟಿನೂ ನಿಮ್ಮ ಮೇಲೆ ಬೀಳದೇ ಇರಲಿ ಅಂತ ಹೇಳ್ತಾ. ಅಲ್ಲ, ಡೈಲಾಗ್ ಚೆನ್ನಾಗಿತ್ತ ಇಲ್ವಾ? ಡೈಲಾಗ್ಗೆ ನನ್ನ ಕಣ್ಣಲ್ಲಿ ಮೂಗು ನೀರು ಬಂತು. ನನ್ನ ಗೆಳೆಯ ಇಲ್ಲೇ ಇದ್ದಾನೆ, ನೆಕ್ಸ್ಟ್ ಸಿನಿಮಾಗೆ ನಾನೇ ಡೈಲಾಗ್ ಬರೀತೀನಿ ಅಂತ. ಯಾರು? ತರುಣ್ ಅವರು. ನೀವು ಇದ್ರಲ್ಲಿ ಶಾಮೀಲ್ ಆಗಿದ್ದೀರಾ? ಆ ಥರ ಏನಿಲ್ಲ, ಅದು ಒಟ್ಟಲ್ಲಿ ಒಬ್ರಿಗೊಬ್ರು ಸಾಕ್ಷಿ. ಇಲ್ಲ ನೋಡಿ, ನನ್ನ ಡೈರೆಕ್ಟರ್ ಫ್ರೆಂಡ್ಸ್ ಎಲ್ಲ ಎಲ್ಲ ಕೂತವ್ರೆ. ಪನ್ನಗ ಇದ್ದಾನೆ, ವಿಶಾಲ್, ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತಾರಲ್ಲ, ಎಲ್ಲ ಹೋಗ್ತಿದ್ದಂಗೆ ಅಡ್ವಾನ್ಸ್ ಕೊಡ್ತಾರೆ ಮೋಸ್ಟ್ಲಿ ಡೈಲಾಗ್ ಬರೆಯಕ್ಕೆ. ಇರ್ಲಿ, ಆದ್ರೂ ಇದೇ ತರ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಕಂಗ್ರಾಟ್ಸ್. ಬಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು.